ವಿಷಯಗಳನ್ನು ನಮ್ಮ ಶ್ರೀಮಠ ಹಾಗೂ ಗುರುಕುಲ ಶಿಕ್ಷಣ ಸಂಸ್ಥೆಯ ನಿರ್ಮಾಪಕರಾಗಿರ್ತಕ್ಕಂಥ ನಿರಂಜನ ಮಹಾಸ್ವಾಮಿಗಳವರನ್ನು ಸ್ಮರಣೆ ಮಾಡಿ ಇವತ್ತು ನಮ್ಮ ಒಂದು ಗುರುಕುಲ ಶಿಕ್ಷಣ ಸಂಸ್ಥೆಗೆ ಆಗಮಿಸಿರ್ತಕ್ಕಂಥ ತುಂಬ ಆತ್ಮೀಯರು ವೈದ್ಯರು ನಾರಾಯಣ ಹರಿಕಿ ಅಂತಕ್ಕಂಥ ಮಾತನ್ನು ಬರೀ ನಾನು ಪುಸ್ತಕದಲ್ಲಿ ಓದಿದ್ದೆ. ಅದನ್ನು ಯಾವುದಾದ್ರೂ ಜೀವನದಲ್ಲಿ ಕಂಡಿದ್ದೇನೆ ಅಂತಂದರೆ ಅದು ನಮ್ಮ ಸತೀಶ್ ಹುಬ್ಬಾಳಿ ಡಾಕ್ಟ್ರಲ್ಲಿ ಕಂಡಿದ್ದೇನೆ ಅಂತಕ್ಕಂಥ ವೈದ್ಯರಿಗೆ ಶರಣಗಳನ್ನು ಹೇಳಿ ಹಾಗೆಯೇ ಅವರೆಲ್ಲ ಅಭಿಮಾನಿಗಳಾದ ಇವತ್ತು ನಮ್ಮ ಶ್ರೀಮಠ ಗುರುಕುಲ ಶಿಕ್ಷಣ ಸಂಸ್ಥೆಗೆ ಆಗಮಿಸಿದೆ. ನಮ್ಮ ಹುಬ್ಬಾಳಿ ಸರ್ ಅವರ ಧರ್ಮಪತ್ನಿ ವಿಷಯಗಳನ್ನು ಹೇಳಿ ರವಿ ವಾರ್ಕರ್ ಅವರಿಗೂ, ಕಿಶನ್ ಮೇಲ್ವಾಡಿ ಅವರಿಗೂ, ಶರಣ ಗದಗ್ ಅವರೇ, ವಿನೋದ್ ನಾಯ್ಕರ್ ಅವರೇ, ಡಾಕ್ಟರ್ ಸವಿತಾ ಹುಬ್ಬಾಳಿ ಅವರೇ, ರಶ್ಮಿ ಕುರುಗೋಡ್ ಅವರೇ, ರಾಜಶೇಖರ್ ವಸ್ತ್ರದವರೇ, ಅಶೋಕ್ ಮತ್ತು ಶ್ರೀಲೀಲಾ ವಿರಾಪುರ್ ಅವರೇ, ಹಾಗೆಯೇ ಸಂತೋಷ್ ಅವರೇ, ಆಲಕ್ ಅವರೇ, ಮುಲ್ಲಾ ಸರ್ ಅವರೇ, ಸಂದೀಪ್ ಅವರೇ, ನಿಖಿಲ್ ಅವರೇ, ಹಾಗೆಯೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಮಹನೀಯರೇ, ನಮ್ಮ ನಾಗರಳ್ಳಿ ಡಾಕ್ಟರ್ ಅವರೇ, ನಮ್ಮ ಚಿಕ್ಕಮಠ ಸರ್ ಅವರೇ, ನಮ್ಮೆಲ್ಲ ಗುರುಕುಲದ ಶಿಫಲ್ ವರ್ಗದವರೇ, ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಇವತ್ತು ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗದಗ ಜಿಲ್ಲೆ ಹಾಗೂ ಹಾವೇರಿ ಜಿಲ್ಲೆಯ ಗಡಿಭಾಗದಲ್ಲಿರ್ತಕ್ಕಂಥ ಒಂದು ಚಿಕ್ಕ ಹಳ್ಳಿ. ಈ ಚಿಕ್ಕ ಹಳ್ಳಿನಲ್ಲಿ ನಮ್ಮ ಪರಮ ಪೂಜ್ಯರಿಂದ ನಿರಂಜನ ಮಹಾಸ್ವಾಮಿಗಳವರು ಗ್ರಾಮೀಣ ಪ್ರದೇಶದ ಮಕ್ಕಳು ಯಾವತ್ತೂ ಹುದ್ದೆಯಿಂದ ವಂಚಿತರಾಗಬಾರದು ಅನ್ನೋ ಒಂದು ಉದ್ದೇಶವನ್ನು ಕಟ್ಟಿಕೊಂಡು, ಅದು ಅನಾಥ ಮಕ್ಕಳು, ಬಡ ಮಕ್ಕಳು, ನಿರ್ಗತಿಕ ಮಕ್ಕಳು ಇವರು ಹುದ್ದೆಯಿಂದ ದೂರಾಗಬಾರದು, ವಂಚಿತರಾಗಬಾರದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವು 30 ವರ್ಷಗಳ ಆಚೆನೆ ಗುರುಕುಲ ಅಂತಕ್ಕಂಥ ಮಾದರಿಯ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅದರ ಅಡಿಯಲ್ಲಿ ಸುಮಾರು ಪ್ರತಿ ವರ್ಷವೂ ಕೂಡ 300 ಮಕ್ಕಳಿಗೆ ಹೆಚ್ಚಿನ ರೀತಿಯಾಗಿ ಇಟ್ಕೊಂಡು ಅವರೆಲ್ಲ ಜ್ಞಾನಾರ್ಜನೆಯನ್ನು ಕೊಡ್ತಾ ಬಂದಿದ್ದಾರೆ. ಹಾಗಾದರೆ ಇಷ್ಟೆಲ್ಲ ಸಂಸ್ಥೆಯನ್ನು ಕಟ್ಟಿ ಅವರಿಗೆ ಇಂಥ ವಸತಿ ಶಿಕ್ಷಣವನ್ನು ಕೊಡಬೇಕಾಯಿತು ಅಂತಂದರೆ ಇದಕ್ಕೆ ಯಾವುದೇ ಸರ್ಕಾರದ ಅನುಕೂಲತೆಗಳಿಲ್ಲ, ಇದು ಏನಾಗಿಲ್ಲ, ಗೌರ್ಮೆಂಟಿಂದ ಯಾವುದೂ ಅನುಕೂಲತೆಗಳು ಈ ಶಾಲೆಗೆ ಬರೋದಿಲ್ಲ. ಹಾಗಾದರೆ ಮಠದ ಏನಾದರೂ ಕೂಡ ಆಸ್ತಿ ಐತಿ ಬಿಡಪ್ಪ, ಅದರಿಂದ ಬೆಳೆದು ನಾವು ನಡೆಸಬೇಕು ಅಂದರೆ ಮಠಕ್ಕೆ ಯಾವುದೇ ಥರನಾಗಿರ್ತಕ್ಕಂಥ ಆಸ್ತಿ ಇಲ್ಲ. ಹಾಗಾದರೆ ಯಾವುದಾದ್ರು ಬ್ಯಾಂಕ್ ಬ್ಯಾಲೆನ್ಸ್ ಐತಪ್ಪ ಅಂತ ಕೇಳಿದ್ರೆ ಅದು ಇಲ್ಲ. ಬಿಡಪ್ಪ ಯಾವುದಾದ್ರೂ ಒಂದಿಷ್ಟು ಕಟ್ಟಡದ ಬಾಡಿಗೆ ಬರ್ತದೆ ಅಂದರೆ ಅದು ಇಲ್ಲ. ಹಾಗಾದರೆ ಹಾಗೆ ಪ್ರತಿನಿತ್ಯಲ್ಲೂ ಕೂಡ 300 ಮಕ್ಕಳಿಗೆ ಪ್ರಸಾದ ಮಾಡಿಸಬೇಕು. ಮತ್ತು ಇಲ್ಲಿರ್ತಕ್ಕಂಥ ಒಂದು 50 ಜನ ಸಿಬ್ಬಂದಿಯವರು, ಮಠಕ್ಕೆ ಬಂದಿರ್ತಕ್ಕಂಥ ಭಕ್ತರು ಇಟ್ಕೊಂಡು 400 ಜನ ಇಷ್ಟೊಂದು ಜನಗಳ